ಜುಗಲ್ಬಂದಿಗೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನನ್ನ ಜೊತೆ ಇದ್ದಾರೆ ವಿನಾಯಕ ಭಟ್ ಮೂರೂರು. ಇನ್ನು ಇವತ್ತಿನ ಜುಗಲ್ಬಂದಿಯ ವಿಚಾರ, ಸಹಜವಾಗಿ ಎಲ್ಲರೂ ಕೂಡ ಇವತ್ತಿನ ಕರ್ನಾಟಕದ ರಾಜ್ಯ ರಾಜಕಾರಣವನ್ನು ನೋಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. ಹೈಕಮಾಂಡ್ ಅದನ್ನು ಕೊಡ್ತಾ ಇಲ್ಲ. ಬಹಳ ವಿಚಿತ್ರ ಅನ್ನೋ ಹಾಗೆ ಈ ಬಾರಿಯ ಬಂಡಾಯ ರಾಜಕಾರಣದ ಜೊತೆಗೆ ಜಾತಿ ರಾಜಕಾರಣ ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು. ಇದೇ ಇವತ್ತಿನ ಜುಗಲ್ಬಂದಿ ವಿಶೇಷ. ನೀ ಕೊಡೆ ನಾ ಬಿಡೆ. ಈ ವಿಚಾರವನ್ನು ಚರ್ಚಿಸಲಿಕ್ಕೆ ನನ್ನ ಜೊತೆ ಐವರು ಅತಿಥಿಗಳಿದ್ದಾರೆ. BJ ಪುಟ್ಟಸ್ವಾಮಿ ಅವರು ಈ ಹಿಂದೆ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿಯಾಗಿದ್ದವರು. ಇವತ್ತು ಮಧ್ಯಾಹ್ನವಷ್ಟೇ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರ ರಾಜ್ಯಸಭಾ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸಿದ್ರು. ಬಹುಶಃ ಸಂಜೆಯ ಹೊತ್ತಿಗೆ ಇಂಥದ್ದೊಂದು ಶಾಕ್ ತನಗೆ ಕೇಳಿಬರುತ್ತೆ ಅಂತಲೇ ಬಹುಶಃ ಅವರು ನಿರೀಕ್ಷಿಸಿರಲಿಕ್ಕಿಲ್ಲ. ಆದರೆ BJP ಹೈಕಮಾಂಡ್ ಹಾಗೂ ರಾಜ್ಯ ನಾಯಕರು ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆಯೋಣ. ನಮ್ಮ ರಾಜಕೀಯ ಮುಖ್ಯಸ್ಥರಾಗಿರುವಂತಹ, ರಾಜಕೀಯ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಜಯಪ್ರಕಾಶ್ ಶೆಟ್ಟಿ ಅವರಿಂದ. ಜಯಪ್ರಕಾಶ್, ಬಹುಶಃ ಇಂಥದ್ದೊಂದು ಶಾಕಿಂಗ್ ನ್ಯೂಸನ್ನು BJ ಪುಟ್ಟಸ್ವಾಮಿ ಅವರು ನಿರೀಕ್ಷೆ ಮಾಡಿರಲಿಕ್ಕಿಲ್ಲ. ಆದರೆ ಹೈಕಮಾಂಡ್ ಮುಂದೆ ತಾನು ಎಂತಹ ಕಠಿಣ ನಿರ್ಧಾರವನ್ನು ಕೂಡ ಕೈಗೊಳ್ಳಬಹುದು ಅನ್ನುವ ಒಂದು ಮುನ್ನೆಚ್ಚರಿಕೆಯನ್ನು ಈ ಮೂಲಕ ಕೊಟ್ಟಿದೆಯಾ ಅಂತ. ಮುಂದೆ ತುಂಬ ಆಗೋಯ್ತು ವೀರೇಂದ್ರ, ಈಗಾಗಲೇ ಕೈಗೊಳ್ಳಬೇಕಾಗಿತ್ತು. BJ ಪುಟ್ಟಸ್ವಾಮಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂಥ ಪಕ್ಷ ಯಡಿಯೂರಪ್ಪನವರ ಬಗ್ಗೆ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಇನ್ನಿತರು ಯಾರು ಮಾಡ್ತಾ ಇದ್ದಾರೆ, ಯಾಕೆ ಕೈಗೊಳ್ತಾ ಇಲ್ಲ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ ಆಗಿದೆ. ಆದರೆ ಒಂದಂತೂ ನಿಜ, ಯಾಕೆಂದರೆ ಈಗಲೂ ಕೂಡ ಯಡಿಯೂರಪ್ಪನವರ ಬಗ್ಗೆ ಒಂದು ಹೈಕಮಾಂಡ್ಗಿರ್ಬೋದು, ಒಂದು ಪಕ್ಷಕ್ಕಿರ್ಬೋದು, ಅವರಂಥ ನಾಯಕ ಅನ್ನೋದು ಕೂಡ ಗೊತ್ತಿದೆ. ಹಾಗಾಗಿ ಅಂಥ ನಿರ್ಧಾರಗಳನ್ನು BJ ಪುಟ್ಟಸ್ವಾಮಿ ಅವರ ವಿರುದ್ಧ ಕೈಗೊಂಡಂಥ ನಿರ್ಧಾರಗಳನ್ನು ಯಡಿಯೂರಪ್ಪನವರ ಬಗ್ಗೆ ಕೈಗೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದು ಪಕ್ಷಕ್ಕೂ ಹೈಕಮಾಂಡ್ಗೂ ಗೊತ್ತಿದೆ. ಹಾಗಾಗಿನೇ ಅವ್ರ ಜೊತೆ ಕೆಲವು ಶಾಸಕರಿದ್ದಾರೆ ಅಂದರೂ ನಾವು ಹೇಳ್ಬೋದು. ಆದರೆ ಒಂದಂತೂ ನಿಜ, ಬಹಳ ದಿನಗಳಿಂದ ಈ ನಾ ಕೊಡೆ ನೀ ಬಿಡೆ ಅನ್ನುವಂಥ ಒಂದು BJP ಪಕ್ಷದಲ್ಲಿ ಆಂತರಿಕವಾಗಿ ಯಾವ ರೀತಿಯಲ್ಲಿ ಒಂದು ಸ್ಪರ್ಧೆ ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಪಟ್ಟಕ್ಕಾಗಿ ಪೈಪೋಟಿ ನಡೀತಾ ಇರುವಂಥದ್ದು. ಆದರೆ ಒಂದಂತೂ ನಿಜ, ಪ್ರತಿ ಕ್ಷಣವೂ ಯಡಿಯೂರಪ್ಪನವರು ಇಂಥ ಒಂದು ನಿರ್ಧಾರಗಳನ್ನು ಕ್ಷಣಕ್ಕೂ ತೆಗೆದುಕೊಳ್ಬೇಕು ಅಂದರೆ ಇವತ್ತು ಬೆಳಿಗ್ಗೆ ಅಂದರೆ ಒಂದು 12-1 ಗಂಟೆ ಸುಮಾರಿಗೆ BJP ಅಧಿಕೃತ ಅಭ್ಯರ್ಥಿಗಳಾಗಿ ಇಬ್ಬರೇನು ಕಣಕ್ಕಿಳಿದಿದ್ರು. ಅದಾದ ನಂತರ BJ ಪುಟ್ಟಸ್ವಾಮಿ ಅವರನ್ನು BJPಯ 3ನೇ ಅಭ್ಯರ್ಥಿ ಅಂತ ಹೇಳಿಸಿಕೊಂಡು ಅವರನ್ನು ಕಣಕ್ಕಿಳಿಸಲಾಯಿತು. ಈಗ ಅವರನ್ನು ಅಮಾನತುಗೊಳಿಸಲಾಗಿದೆ. ಒಂದಂತೂ ಸ್ಪಷ್ಟ, ಹೈಕಮಾಂಡ್ ಈಗ ಅಂದರೆ ನಾವು ಅದರಿಂದಾಗಿ ಒಂದು ಗಮನಿಸಬಹುದು, ಹೈಕಮಾಂಡ್ ಈಗಲೂ ಕೂಡ ಯಡಿಯೂರಪ್ಪನವರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ. ಹಾಗಾಗಿನೇ ಅವರು ಮತ್ತೊಮ್ಮೆ ರಿಯಾಕ್ಷನ್ಗಳನ್ನು ಮಾಡ್ತಾನೆ ಇದ್ದಾರೆ ಅನ್ನುವಂಥದ್ದು. ಈಗ ಅವರು ಹೇಳಿರುವಂಥದ್ದು 70 ಶಾಸಕರು ನನ್ನ ಜೊತೆ ಇದ್ದಾರೆ ಅನ್ನುವಂಥದ್ದು ಮೊನ್ನೆಯಿಂದಲೂ ಅವರು ಅದನ್ನು ಹೇಳ್ತಾನೆ ಬರ್ತಿದ್ದಾರೆ. 10-15 ದಿವಸಗಳಿಂದ ಅವರು ಅದನ್ನು ಹೇಳ್ತಾನೆ ಬರ್ತಿದ್ದಾರೆ. ಹಾಗಾಗಿ ಹೈಕಮಾಂಡ್ ಇನ್ನೂ ಕೂಡ ಅವರಿಗೆ ಒಂದು ಸೂಕ್ತ ಸ್ಥಾನಮಾನ ಏನು ಯಡಿಯೂರಪ್ಪನವರು ಕೇಳ್ತಾ ಇದ್ದಾರೆ ಅದರ ಬಗ್ಗೆ ಫುಲ್ಫಿಲ್ ಆಗಿ ಯಾವುದೇ ಒಂದು ನಿರ್ಧಾರವನ್ನು ಕೈಗೊಳ್ಳುವಂಥ ಒಂದು ಪರಿಸ್ಥಿತಿಗೆ, ಒಂದು ನಿರ್ಧಾರಕ್ಕೆ ಬಂದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಹಾಗಾಗಿ 121 ಸದಸ್ಯ ಬಲದ ಈ BJPಯಲ್ಲಿ 20 ಶಾಸಕರು ಅಂದರೆ ಜಾರಕಿಹೊಳಿ ಜೊತೆ ಇರುವಂಥ 20 ಶಾಸಕರು ಅವರು ನಾಳೆ ಬರಲಿಕ್ಕಿದ್ದಾರೆ. ಈಗಾಗಲೇ ರಾಜ್ಯಪಾಲರು ದೆಹಲಿಯಲ್ಲಿರೋದ್ರಿಂದ ನಾಳೆ ಅವರು ನಗರಕ್ಕೆ ಆಗಮಿಸ್ತಾರೆ. ಅವರನ್ನು ಭೇಟಿ ಆಗ್ತೇವೆ, ರಾಜೀನಾಮೆ ಕೊಡ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. 70 ಶಾಸಕರು ತಂಬಳಿ ಇದ್ದಾರೆ ಅಂತ ಇವರು ಹೇಳ್ಕೊತಾ ಇದ್ದಾರೆ. ಮತ್ತೊಂದು ಕಡೆ ಅಶೋಕ್, ಈಶ್ವರಪ್ಪ, ಸದಾನಂದ ಗೌಡರು ಇವರೆಲ್ಲರದ್ದು ಕೂಡ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಯಾಕೆ ಈ ರೀತಿಯ ಪಟ್ಟು ಅನ್ನುವಂಥದ್ದು. ಒಂದೊಮ್ಮೆ ಬಜೆಟ್ ಮಂಡನೆ ಆದ ನಂತರ ಬಜೆಟನ್ನು ಯಾರು ಮಂಡಿಸ್ತಾರೋ ಅದಕ್ಕೆ ಅನುಮೋದನೆ ಪಡೆಯುವಾಗಲೂ ಕೂಡ ಆ ಮಂಡಿಸಿದವರೇ ಇರಬೇಕಾಗತ್ತೆ 30 ದಿವಸಗಳ ಕಾಲ ಅನ್ನುವಂಥದ್ದು. ಸೊ ಹಾಗಾಗಿ ಅದಾದ ನಂತರ ಒಂದು ವೇಳೆ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಒಪ್ಪೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ಪಕ್ಕಾ ನಿರ್ಧಾರಕ್ಕೆ ಯಡಿಯೂರಪ್ಪನವರು ಬಂದ ಹಾಗಿದೆ. ಹಾಗಾಗಿ ಏನಿದ್ರೂ ಕೂಡ ಅದಕ್ಕಿಂತ ಮೊದಲು ಆಗಬೇಕು ಅನ್ನುವಂಥದ್ದು ಒಂದಂತೂ ನಿಜ. ಬಹುಶಃ BJPಯ ಯಾವ ಕಾರ್ಯಕರ್ತರು ಕೂಡ, BJP ಯಾವ ನಾಯಕರು ಕೂಡ ಈ ರೀತಿ ಪಕ್ಷ ಒಂದು ಅಧಿಕಾರಕ್ಕಾಗಿ ಹಾತೊರೆಯುತ್ತೆ ಅನ್ನೋದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಖಂಡಿತ ಜಯಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನು ಇವತ್ತು ದೆಹಲಿಯಲ್ಲಾಗಿರ್ಬೋದು, ಬೆಂಗಳೂರಲ್ಲಾಗಿರ್ಬೋದು ಯಡಿಯೂರಪ್ಪನವರ ಬೆಂಬಲಿಗರು ಸಾಕಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರೆಲ್ಲ ಏನು ಹೇಳಿದ್ದಾರೆ ನೋಡ್ಕೊಂಬರೋಣ. ಕೋರ್ಟ್ ಏನು ನಿಮ್ಮ ವಿರುದ್ಧ ಏನು ಮೊದಲೇನು ಹೇಳಿತ್ತು ಆ ಕೇಸು, ಕೋರ್ಟ್ ವರ್ಡಿಕ್ಟ್ ಬಂದು ಕೇವಲ 24 ಗಂಟೆಯಲ್ಲಿ ವಾಪಸ್ ನಿಮ್ಮನ್ನ ಆ ಸ್ಥಾನದಲ್ಲಿ ಕೂರಿಸುವಂತ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತೇಳಿ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ನಾಯಕರುಗಳು ಹೇಳಿದ್ರು. ಅದರಂತೆ ಈಗಾಗಲೇ ಕೋರ್ಟ್ ವರ್ಡಿಕ್ಟ್ ಬಂದಿದೆ. ಅನಿವಾರ್ಯ ಕಾರಣಗಳಿಂದ ಏನು ಬದಲಾವಣೆ ತಮಗೆಲ್ಲ ತಿಳಿದಿರ್ತಕ್ಕಂಥದ್ದು, ಈಗ ಅದರಿಂದ ದೋಷ ಮುಕ್ತರಾಗಿದ್ದಾರೆ. ಆ ಕಾರಣ ಆದಷ್ಟು ಬೇಗನೆ ಶಾಸಕಾಂಗ ಸಭೆಯನ್ನು ಕರೆದು
ಆ ಒಂದು ಸಭೆಯಲ್ಲಿ ನಾಯಕನನ್ನು ಆರಿಸ್ಕೊಳ್ಬೇಕು. ಅಲ್ಲಿ ಹಳ್ಳಿ ಆಗಿದ್ರೆ ನಮ್ಗೆ ರೋಡ್ ಆಗಿಲ್ರಿ, ನಮ್ಮ ನೀರು ಇಲ್ರಿ, ಕುಡಿಗೆ ನೀರು ಇಲ್ರಿ, ಏನು ಮಾಡ್ತಾ ಇದ್ರಿ, ನಿಮ್ಗೆ ಓಟ್ ಕೊಟ್ಟಿದ್ದು ಅಂತ. ಅದಕ್ಕೆ ನೀವಂತಾರೆ ನಮ್ಮ ನಾಯಕರು ತಂದಿಟ್ರೆ ಆರಾಮಿದ್ದೆವು. ನನಗೆ ಏನು ಹೇಳಂತ ಹೇಳಿ ನಮ್ಮ ಒಂದು ಇದು ಇವತ್ತಿನ ಪ್ರಕಾರ ಏನು ಇವತ್ತು ಅವರ ಕೇಸಲ್ಲಿ ಮುಕ್ತರಾಗಿದ್ದಾರೆ, ಅದಕ್ಕೆ ಏನಾದ್ರು ಸ್ಥಾನಮಾನಗಳನ್ನು ಕೊಡಿ ಅಂತ ಹೇಳಿ ಇವತ್ತು ವರಿಷ್ಠರನ್ನ ಇವತ್ತು ನಾವು ಕೇಳ್ತಾ ಇದ್ದೀವಿ. ಯಡಿಯೂರಪ್ಪ ಮಾಸ್ ಲೀಡರ್, ಇದೆಲ್ಲ ಮಾಧ್ಯಮಗಳಲ್ಲಿ ಕೇವಲ ಊಹಾಪೋಹ ಅಂತ ವದಂತಿ ಬಿಟ್ಟರೆ ನಮ್ಮ ನಾಯಕರ ಬಗ್ಗೆ ವರಿಷ್ಠರಿಗೆ ಭಾಳ ಗೌರವ ಇದೆ. ಇತ್ತೀಚೆಗೆ ಶಾಸಕರಿಗೂ ಏನಾಗಿದೆ ಅಂದರೆ ಮಾನಸಿಕ ಕಿರುಕುಳ ಜಾಸ್ತಿ ಆಗಿರಂಗೆ ಕಾಣ್ತದೆ. ಅವರಿಗೆ ಪುನಶ್ಚೇತನಗೊಳ್ಬೇಕಾದ್ರೆ ಮತ್ತೆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆದ್ರೆ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನು ಈ 60 ಜನ ಶಾಸಕರು ಇವತ್ತು. ಇದು ಯಡಿಯೂರಪ್ಪನವರ ಬೆಂಬಲಿಗರ ಮಾತಾಯಿತು. ಇನ್ನು BJPಯ ನಾನಾ ಮುಖಂಡರು ಏನೆಲ್ಲ ಹೇಳಿದ್ದಾರೆ, ಅದು ದೆಹಲಿಯಲ್ಲಾಗಿರ್ಬೋದು, ಬೆಂಗಳೂರಲ್ಲಾಗಿರ್ಬೋದು, ಯಾವ್ಯಾವ ಮುಖಂಡರು ಏನೇನು ಹೇಳಿದ್ದಾರೆ ನೋಡೋಣ. ಸರ್, ನನ್ನಲ್ಲಿಗೆ ಯಾವುದೇ ಅಂತ ಬೇಡಿಕೆಗಳು ಬರಲಿಲ್ಲ. ಬೇಡಿಕೆಗಳು ಬಂದಾಗ ಪರಿಶೀಲನೆ. ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಸರ್, ನಾನು ಹೇಳಿದ್ದಕ್ಕೆ ಮತ್ತೆ ಡಿಸ್ಕಷನ್ಸ್ ಇಲ್ಲ, ನಿಮಗೆ ಗೊತ್ತಿದೆ. ಭಾರತೀಯ ಜನತಾ ಪಾರ್ಟಿಯ ನಾಯಕರಾದ ಯಡಿಯೂರಪ್ಪನವರು ಯಾವತ್ತೂ ನಮ್ಮ ಆಸ್ತಿ. ಅವರು ಕೆಲವು ಶಾಸಕರ ಜೊತೆ ಒಂದ್ ಕಡೆ ಇದ್ದಾರೆ ಅಂತಂದ್ರೆ ಅರ್ಥ ಅವರೇನೋ ವ್ಯತ್ಯಾಸ ಮಾಡ್ತಾರೆ ಅಂತ ನನಗಂತೂ ಅನಿಸಲ್ಲ. ಅವರು ಒಟ್ಟಿಗೆ ಸೇರಿ ಪಕ್ಷದ ಅಭಿವೃದ್ಧಿ ದಿಕ್ಕಲ್ಲಿ ಚಿಂತನೆ ನಡೆಸ್ತಾ ಇದ್ದಾರೆ. ಪಕ್ಷದ ಅಭಿವೃದ್ಧಿ ದಿಕ್ಕಿನಲ್ಲಿ ಸಹಕಾರವನ್ನು ಮುಂದೆ ಕೊಡ್ತಾರೆ ಅಂತ ವಿಶ್ವಾಸ ನನಗೆ. He has been in dialogue with the party that the reason why he was removed no longer exists. The party is in touch with him. I am personally in communication with him. It's purely an internal party issue and we will resolve that. उसके बारे में भारतीय जनता पार्टी में विचार करके हमने येदियुरप्पा जी को सजेस्ट किया था कि वो रिजाइन करें. जो निर्णय था उसके बारे में हमारे सबके मन में भी रिजर्वेशन था, पर लोकायुक्त का निर्णय है, उसका पालन करना चाहिए. इस भावना से हमने उनको सुझाव. ಇದು BJPಯ ನಾಯಕರ ಮಾತಾಯಿತು. ನಾನು ಆರಂಭದಲ್ಲೇ ಹೇಳಿದೆ, ಈ ಬಾರಿಯ ಬಂಡಾಯ ರಾಜಕಾರಣದ ಜೊತೆಗೆ ಜಾತಿ ರಾಜಕಾರಣ ಬಹಳ ಪ್ರಮುಖವಾಗಿ ಕಂಡು ಬರ್ತಾ ಇರುವಂಥದ್ದು. ಹಾಗಾದರೆ ಜಾತಿ ರಾಜಕಾರಣ ಪ್ರಮುಖವಾಗಿ ಕಂಡು ಬರ್ತಿದೆ ಅನ್ನೋದಕ್ಕೆ ಪುಷ್ಟಿ ನೀಡುವಂತಹ ಕೆಲವು ಹೇಳಿಕೆಗಳು ಕೂಡ ಇವತ್ತು ಹೊರಬಂದಿವೆ. ಅದ್ಯಾವುದಾವುದು ನೋಡ್ಕೊಂಬರೋಣ. ಒಕ್ಕಲಿಗರು ಕೂಡ ಈ ಕರ್ನಾಟಕದಲ್ಲಿ ಪ್ರಬಲವಾದ ಒಂದು ಕೋಮು. ಈ ಕೋಮವನ್ನು ತೊಳಿಕೊಟ್ಟಿದ್ರೆ ಕಷ್ಟ ಆಗುತ್ತೆ. ನಾವೆಲ್ಲ ಒಗ್ಗಟ್ಟಾಗಿ ಸಂಘಟಿತರಾಗಿ ಈ ಮಾಡ್ತಾ ಇರ್ತಕ್ಕಂಥ ಈ ಭ್ರಷ್ಟರಿಗೆ ಒಟ್ಟಿನಲ್ಲಿ ಸದಾನಂದ ಗೌಡರು ಇನ್ನು ಮುಂದಿನ ಅದುವರೆಗೂ ಕೂಡ ಮುಂದುವರಿಸಿ ಒಕ್ಕಲಿಗರ ಸಂಘದವರು ಎಲ್ಲರೂ ಕೂಡ ಕಿಚ್ಚೆದ್ದು ನಿಂತಿದ್ದಾರೆ. ಇವತ್ತು ಸದಾನಂದ ಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಲಿಂಗಾಯತರು, ವಿಶೇಷವಾಗಿ ಉತ್ತರ ಕರ್ನಾಟಕದಿಂದ ಆರಿಸಿ ಬಂದಂಥ ಎಲ್ಲ ಲಿಂಗಾಯತರು ಕೂಡಿ ಮಾಡಿದ್ದೀವಿ. ಸದಾನಂದ ಗೌಡರನ್ನು ಮುಖ್ಯಮಂತ್ರಿ ಮಾಡಿದ್ಯಾರು? ಶೆಟ್ಟರ್ ವಿರುದ್ಧ ಜಗದೀಶ್ ಶೆಟ್ಟರ್ ಅವರು ಆ ಕ್ಯಾಂಡಿಡೇಟ್ ಇದ್ರು. ಎಲ್ಲ ಲಿಂಗಾಯತರು, ಇಡೀ ರಾಜ್ಯದ ಲಿಂಗಾಯತರೆಲ್ಲ ಸದಾನಂದ ಗೌಡರಿಗೆ ಊಟ ಹಾಕಿದೆವು. ಯಾಕೆ ಹಾಕಿದೆವು? ಎಲ್ಲರೂ ಕೂಡಿ ಅಲ್ಲಿ ಜಾತಿ ತರಲಿಲ್ಲಲ್ಲ, ಜಾತಿ ಮಾಡಲಿಲ್ಲಲ್ಲ. ಈಗ ಯಾರೋ ಜಾತಿ ಅಂತ ಅದಕ್ಕೆ ಕಲರ್ ಕೊಡೋದು ಸರಿಯಲ್ಲ. ನಿನ್ನೆ ಒಬ್ಬ ಸ್ವಾಮೀಜಿ ಹೇಳ್ತಾರೆ ಇದು ಒಕ್ಕಲಿಗರ ಮೇಲೆ ದೌರ್ಜನ್ಯ ಅಂತ, ಇವತ್ತೊಬ್ಬ ಸ್ವಾಮೀಜಿ ಹೇಳ್ತಾರೆ ಲಿಂಗಾಯತರ ಮೇಲೆ ದೌರ್ಜನ್ಯ ಅಂತ. ಲಿಂಗಾಯತರು, ಒಕ್ಕಲಿಗರು, ಕುರುಬ್ರು, ಕೊಂಚಕರು ಯಾರು ಅಲ್ಲ, ಇಲ್ಲಿರೋದು ಒಂದೇ. ಒಬ್ಬ ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕೆ ಈಗ ಏನು ಮಿತ್ರದ್ರೋಹ ಆಗಿದೆ, ಗುರುದ್ರೋಹ ಆಗಿದೆ, ಅಥವಾ ವಿಶ್ವಾಸ ದ್ರೋಹ ಆಗಿದೆ ಅನ್ನೋವಂಥದ್ದು ಅದು ನಾಡಿನ ಜನತೆಗೆ ಗೊತ್ತಿದೆ. ಅದು ಅವ್ರು ತೀರ್ಮಾನ ಮಾಡ್ಕೊಳ್ತಾರೆ ಮುಂದಿನ ಎಲೆಕ್ಷನ್ ಅಲ್ಲಿ. ಇವರು ಸ್ವಾರ್ಥಕ್ಕೆ ಅವರನ್ನ ಮುಖ್ಯಮಂತ್ರಿ ಮಾಡಿ, ನಾನೇನೋ ಒಕ್ಕಲಿಗರಿಗೆ ನ್ಯಾಯ ಕೊಡ್ತಾ ಇದ್ದೀನಿ ಅಂತೇಳಿ ಮುಖ್ಯಮಂತ್ರಿ ಮಾಡಿ, ಇವತ್ತು ಅವರು ತಾಳಕ್ಕೆ ಕುಣಿತಾ ಇಲ್ಲೋ ಅಂತ ಹೇಳಿ ಒಂದೇ ಕಾರಣಕ್ಕೋಸ್ಕರ ಇವತ್ತು ನೀನು ರಾಜೀನಾಮೆ ಕೊಡುವ ಹಾಗೆ ಅಂತ ಹೇಳಿ ಧಮಕಿ ಹಾಕ್ತಾರೆ ಅಂತ ಹೇಳಿದ್ರೆ, ನಾವು ಪ್ರಜಾತಂತ್ರ ವ್ಯವಸ್ಥೆನಲ್ಲಿದ್ದೆವು, ಹಿಟ್ಲರ್ ಆಡಳಿತದಲ್ಲಿದ್ದೆವು. ಇದು ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ನಾಚಿಕೆ ಪಡುವಂತ, ತಲೆ ತಗ್ಸುವಂತ ಒಂದು ಕೆಲಸ ಹಾಗೆ ಅಂತೇಳಿ ನಾನು ಹೇಳಿ. BJPಯ ಬಂಡಾಯ ರಾಜಕಾರಣ, ಅದಕ್ಕಿಂತಲೂ ಪ್ರಮುಖವಾಗಿ ಕಂಡು ಬರ್ತಾ ಇರುವಂತಹ ಜಾತಿ ರಾಜಕಾರಣ, ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು 4 ಅತಿಥಿಗಳಿದ್ದಾರೆ. ಮೊದಲು ಅವ್ರನ್ನ ನಿಮಗೆ ಪರಿಚಯ ಮಾಡಿಸ್ತೇನೆ. ಮೊದಲನೇದಾಗಿ ಕೊಳದ ಮಠದ ಶಾಂತವೀರ ಮಹಾಸ್ವಾಮೀಜಿಗಳು. ಸ್ವಾಮೀಜಿಗಳಿಗೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ BJPಯ ಮುಖಂಡ LR ಶಿವರಾಮೇಗೌಡರು ಬಂದಿದ್ದಾರೆ. ಗೌಡ್ರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕನ್ನಡಪ್ರಭದ ಸಹಾಯಕ ಸಂಪಾದಕರಾಗಿರುವಂತಹ P ತ್ಯಾಗರಾಜ್ ಅವರು ಆಗಮಿಸಿದ್ದಾರೆ. ತ್ಯಾಗರಾಜ್ ಜಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ JDS ಮುಖಂಡ YSV ದತ್ತಾ ಅವರು ನಮ್ಮ ಜೊತೆ ಇದ್ದಾರೆ. ದತ್ತಾಜಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕೆಲವೇ ಹೊತ್ತಿನಲ್ಲಿ ಇನ್ನೂ ಒಬ್ಬರು ಅತಿಥಿ ಕೂಡ ನಮ್ಮನ್ನು ಸೇರಿಕೊಳ್ಳುವವರಿದ್ದಾರೆ. ಅದಕ್ಕೂ ಮೊದಲು ಈಗ ಒಂದು ಬ್ರೇಕ್.